ಜಯಂತ್ ಡಿಡಿ ಜಯಂತ್ ಡಿಡಿ ಅವರು ವೇದಿಕೆ ಮೇಲೆ ಬರಬೇಕು. ಹಾಗೆ ಮಧು ಸುವರ್ಣ ಟಿವಿ ಮಧು ಅವರು ಸುವರ್ಣ ಟಿವಿ ಅವರು ವೇದಿಕೆ ಮೇಲೆ ಬರಬೇಕು. ವಿನೋದ್ ರಿಪಬ್ಲಿಕ್ ಟಿವಿ, ನವೀನ್ ಸುವರ್ಣ ಟಿವಿ. ಸರ್ ನವೀನ್ ಸುವರ್ಣ ಟಿವಿ ಅವರು ವೇದಿಕೆ ಮೇಲೆ ಬರಬೇಕು. ನವೀನ್ ಸರ್ ಬನ್ನಿ ಬನ್ನಿ. ನವೀನ್ ಸರ್ ಬನ್ನಿ ವೇದಿಕೆ ಮೇಲೆ. ರಘು ಟಿವಿ 9, ಪ್ರಮೋದ್ ಟಿವಿ 9. ತಮ್ಮ ಹೆಸರು ಹೇಗೆ ಕರಿತೀನೋ ಹಾಗೆ ಒಂದ್ ಕಡೆಯಿಂದ ಬರ್ತಾ ಇರಿ. ಪ್ರಮೋದ್ ಟಿವಿ 9, ಗೌರವ್ ಟಿವಿ 9, ಗೌರವ್ ಬಂದ್ರ. ಅನಿಲ್ ರಾಜ್ ಪ್ರಜಾನುಡಿ ಡಿಜಿಟಲ್, ಅನಿಲ್ ರಾಜ್. ರಾಹುಲ್ ನ್ಯೂಸ್ 18, ರಾಹುಲ್. ರವಿ BTV, ರವಿ ಬಾಯ್. ನಂದೀಶ್ ಅವರು. ಸಚಿನ್ ರಿಪಬ್ಲಿಕ್ ಟಿವಿ. ಅರ್ಜುನ್ ಪ್ರತಿನಿಧಿ ಟಿವಿ, ಅರ್ಜುನ್ ಬನ್ನಿ. ಸುರೇಶ್ ಬಿ ಗ್ಯಾರಂಟಿ ಟಿವಿ. ಧನು ಗ್ಯಾರಂಟಿ ಟಿವಿ. ನವೀನ್ ಸುವರ್ಣ ಟಿವಿ, ನವೀನ್ ಆಯ್ತು, ಥ್ಯಾಂಕ್ ಯು. ಯಶಸ್ ಮಾವುತೂರು ಜನಧ್ವನಿ ಟಿವಿ. ಯಶಸ್ ಬಂದ್ರ. ಪ್ರಜ್ವಲ್ ಜನಧ್ವನಿ. ಶ್ರೇಯಸ್ KV. ಭರತ್ MS SM. ಚೈತ್ರ R. ಚೈತ್ರ. ಮಹಾದೇವ ಸ್ವಾಮಿ ರಾಜ್ಯ ಧರ್ಮ. ಸಂದೀಪ್ ಕುಮಾರ್. ರಕ್ಷಿತ್ BK. ಅಭಿಷೇಕ್. ವಿನಯ್ ಬನ್ನಿ. ವಿನಯ್. ಸತೀಶ್ ದಯಮಾಡಿ ಬನ್ನಿ. ಹರೀಶ್ MR ನಮ್ಮ ಟಿವಿ, ಹರೀಶ್. ಚೇತನ್ ನಮ್ಮ ಟಿವಿ. ಆದರ್ಶ್. ಜೀವನ್ ಕುಮಾರ್. ಪುನೀತ್ ಟಿವಿ 5, ಪುನೀತ್ ಟಿವಿ 5. ಪ್ರೇಮ್ ಕುಮಾರ್ ಪವರ್ ಟಿವಿ. ಮಧು. ಸುರೇಶ್ ಜಿ ಕನ್ನಡ ನ್ಯೂಸ್, ಸುರೇಶ್. ಅರುಣ್ ದೇವ್ ಜಿ ಕನ್ನಡ ನ್ಯೂಸ್. ಪ್ರಶೇಶ್. ನಂದನ್ ಕುಮಾರ್ ಪ್ರೆಸ್ ನ್ಯೂಸ್. ಆನಂದ್ KS ನ್ಯೂಸ್ 18. ರವಿ ಪಾಂಡವಪುರ ನ್ಯೂಸ್ ಫಸ್ಟ್. ಸುಬ್ರಹ್ಮಣ್ಯ. ರಾಜೇಶ್. ರಂಗಸ್ವಾಮಿ. ಚಂದನ್ ಇಂಡಿಯನ್ ಟಿವಿ. ಪಟ್ಟಿಯಲ್ಲಿರ್ತಕ್ಕಂಥ ಎಲ್ಲ ಮಿತ್ರರ ಹೆಸರು ಕರೆದಿದ್ದೇನೆ. ಅಲ್ಲಿ ಯಾರಾದರೂ ಹೆಸರು ಕರೀದೇ ಉಳಿದಿರೋರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹೆಸರು ಕರೀದಿರತಕ್ಕಂಥವ್ರು, ಮಾಧ್ಯಮ ಮಿತ್ರರು ಹೆಸರು ಬಿಟ್ಟಿರುವಂತವ್ರು ಯಾರಾದರೂ ಇದ್ರೆ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು.
24/7 ಕೆಲಸಕ್ಕೆ. ನಮಗೆ ಟೈಮ್ ಅಂತ ಇರೋದಿಲ್ಲ, ಏನೂ ಇರೋದಿಲ್ಲ. ಯಾವಾಗ ಬೇಕಾವಾಗ ಯು ವಿಲ್ ಬಿ ಆಲ್ವೇಸ್ ಆನ್ ದ ರೋಡ್. ಎಸ್ಪೆಷಲಿ ಮೀಡಿಯಾದವ್ರದ್ದು ನಿಮ್ಮ ಹಾರ್ಡ್ ವರ್ಕ್, ನಿಮ್ಮ ಕಮಿಟ್ಮೆಂಟ್ಗೆ ಟೋಕನ್ ಆಫ್ ಅಪ್ರಿಸಿಯೇಷನ್ ಅಂತ ಹೇಳಿ ನಾವು ನಿಮಗೆ ಒಂದು ಹೆಲ್ಮೆಟ್ ಕೊಟ್ಟಿದ್ದೀವಿ ಅಂತ ಹೇಳಿ ತಾವೆಲ್ಲರೂ ಭಾವಿಸ್ಬೋದು. ಮೈಸೂರು ಪ್ರೆಸ್ ಎಸ್ಪೆಷಲಿ ವೆರಿ ಸೆನ್ಸಿಬಲ್ ಆ್ಯಂಡ್ ಕೋಆಪ್ರೇಷನ್ ಸಾಕಷ್ಟು ಕೊಡ್ತೀರಾ ನೀವು. ಬಿಕಾಸ್ ಐ ಹ್ಯಾವ್ ಅಬ್ಸರ್ವ್ಡ್, ಕೆಲವರಿಗೆ ಮಾತಾಡಿದಾಗ ಗೊತ್ತಾಗುತ್ತೆ, ನಮ್ಮೂರು ಮೇಡಮ್, ನಮಗೆ ನಾವೇ ಯಾಕೆ ಅದನ್ನು ಅಷ್ಟು ಇದು ಮಾಡೋಣ ಅಂತ ಹೇಳಿ ತುಂಬ ಅಭಿಮಾನ ಇದೆ ನಿಮಗೆಲ್ಲರಿಗೂ. ನಿಮ್ಮ ಊರು, ನಿಮ್ಮ ಯಾವುದೇ ಒಂದು ನೆಗೆಟಿವನ್ನು ನ್ಯೂಸನ್ನು, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಲೇಡಿದು ಏನೋ ಒಂದು ಮರ್ಡರ್ ಆಗಿದ್ರೆ ಅದನ್ನು ನಾನು ನೋಡಿ ಲೇಡಿ ಮರ್ಡರ್ ಆಗಿದೆ ಬೇರೆ, ನಾನು ಹೇಳೋಕ್ಕಿಂತ ಮೊದಲೇ ಅವರೇ ಹೇಳಿರ್ತಾರೆ, ಇಲ್ಲ ಮೇಡಮ್ ಅವ್ರ ಮನೇಲಿ ತೊಂದರೆ ಆಗ್ಬೋದು, ಅದಕ್ಕೆ ನಾವು ಇದನ್ನೇನು ಮಾಡೋದಿಲ್ಲ ಅಂತ. ಸೊ ಐ ಅಪ್ರಿಷಿಯೇಟ್ ದ ಸೆನ್ಸಿಟಿವಿಟಿ ನಮ್ಮ ಮೈಸೂರು ಮೀಡಿಯಾದಲ್ಲಿದೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಯು ನೆವರ್ ಗೋ ಓವರ್ ಬೋರ್ಡ್. ಯಾವುದೇ ಇದ್ರೂ ಓವರ್ ಬೋರ್ಡ್ ಹೋಗೋದಿಲ್ಲ. ಅದಕ್ಕೂ ನಾವು ನಮ್ಮ ಇಲಾಖೆ ವತಿಯಿಂದ ನಾವು ನಿಮಗೆ ಧನ್ಯವಾದ ತಿಳಿಸ್ತೀವಿ. ಅದ್ರ ಜೊತೆಗೆ ನೀವು ಇಲ್ಲಿರೋರೆಲ್ಲರೂ ತುಂಬ ಆತ್ಮೀಯರಿದ್ದೀರಾ. ವೆಂಕಟೇಶ್ ಅವರು ಇರ್ಬೋದು, ಒಂದು ಫೋನ್ ಕಾಲಿಗೆ ಎಂಥದೇ ಕಷ್ಟ ಇದ್ರೂ, ಗುಡ್ಡ ಅಂತ ಇದ್ರೂ ಕೆಳಗಡೆ ಒಂದು ಇಮಿಡಿಯೇಟ್ 5 ನಿಮಿಷದಲ್ಲಿ ಅದನ್ನು ಏನಿದೆ ಅದನ್ನು ಸಾಲ್ವ್ ಮಾಡಿ ನಮಗೆ ಫೋನ್ ಮಾಡ್ತಾರೆ. ಸೊ ಎಲ್ಲರೂ ಸಹ ನಿಮ್ಮ ಕೋಆಪ್ರೇಷನ್ ಇದೇ ಥರ ಇರಲಿ. ಆ್ಯಂಡ್ ವಿ ವ್ಯಾಲ್ಯೂ ಯುವರ್ ಸೇಫ್ಟಿ. ತಮ್ಮ ಎಲ್ಲ ಮಾಧ್ಯಮ ಮಿತ್ರರದ್ದು ಸೇಫ್ಟಿ ಇಂಪಾರ್ಟೆಂಟ್ ಅಂತ ಹೇಳಿ ಜಸ್ಟ್ ಟೋಕನ್. ನಿಮ್ಮನ್ನು ತುಂಬ ನಂಬ್ತಾರೆ ಜನ, ನಮಗಿಂತ ನಿಮ್ಮನ್ನು ನಂಬ್ತಾರೆ ನೀವೇನೇ ಹೇಳಿದ್ರು. ಸೊ ನೀವು ರೆಸ್ಪಾನ್ಸಿಬಲ್ ಪೊಸಿಷನಲ್ಲಿದ್ದೀರಾ. ನಾನು ಈ ಮುಖಾಂತರ ಏನು ಹೇಳಬೇಕು ಅಂತಂದರೆ, ಹೆಲ್ಮೆಟ್ ಬಗ್ಗೆ ನೀವು ವಿಡಿಯೋಸ್ ಮಾಡಬೇಕು. ಎಲ್ಲರೂ ತುಂಬ ಖುಷಿಯಿಂದ ಬಂದು ಹೆಲ್ಮೆಟ್ ತೊಗೊಂಡಿದ್ದೀರಾ, ಅದೇ ಖುಷಿಯಿಂದ ಎಲ್ಲರೂ ಹೆಲ್ಮೆಟ್ ಹಾಕೋತೀರಾ ಅಂತ ಅನ್ಕೋತೀನಿ. ಮತ್ತು ಹೇಗೆ ವೈರಲ್ ಆಗುತ್ತೆ ವಿಡಿಯೋಸು, ಆ ಥರ ಈ ಹೆಲ್ಮೆಟ್ ಅವೇರ್ನೆಸ್ ವಿಡಿಯೋ ವೈರಲ್ ಆಗಬೇಕು ಅಂತ ನನ್ನ ಆಸೆ. ಯಾಕಂದರೆ 10ರಲ್ಲಿ ಒಬ್ಬರು ಅದನ್ನು ಪಾಲಿಸಿದ್ರು ಸಾಕು, ನಮಗೆ ಎಷ್ಟೋ ಅಂಕಿಅಂಶಗಳು ಕಮ್ಮಿ ಆಗುತ್ತೆ. ನಮ್ಮದು ಪೊಲೀಸರದ್ದು ನಾವು ವಿ ಆರ್ ನಾಟ್ ಫಾರ್ ಫೈನ್ ಕಲೆಕ್ಷನ್, ಇಟ್ಸ್ ಓನ್ಲಿ ಫಾರ್ ದ ಲೈಫ್ ಸೇವಿಂಗ್. ಸೊ ಇವತ್ತು ತುಂಬ ಜನ ಬಂದಿದ್ದೀರಾ, ಬಂದು ನಮಗೆಲ್ಲರಿಗೂ ಸಹಕಾರ ಕೊಟ್ಟಿದ್ದೀರಾ, ಅದಕ್ಕೆ ನಾನು ಧನ್ಯವಾದ ತಿಳಿಸ್ತೀನಿ. ಮತ್ತು ನಿಮ್ಮ ಮುಖಾಂತರ ನಾವು ಅಪೀಲ್ ಮಾಡ್ಕೋತೀವಿ ಪಬ್ಲಿಕ್ಕಿಗೆ, ಹೆಲ್ಮೆಟ್ ಈಸ್ ವೆರಿ ಇಂಪಾರ್ಟೆಂಟ್. ಲಾರ್ಡ್ ಗಣೇಶಗೆ ಮಾತ್ರ ಹೆಡ್ ರಿಪ್ಲೇಸ್ಮೆಂಟ್ ಇದೆ, ನಮ್ಮ ಮನುಷ್ಯರಿಗೆಲ್ಲ ಇನ್ನೊಂದು ಹೆಡ್ ರಿಪ್ಲೇಸ್ಮೆಂಟ್ ಆಗೋದಿಲ್ಲ. ಅದನ್ನು ತಾವೆಲ್ಲರೂ ಹೇಳ್ತೀರಾ ಅಂತ ಹೇಳ್ಕೊಂಡು ಇಲ್ಲಿ ಬಂದು ನಮ್ಮ ಜೊತೆಗೆ ಅತ್ಯಂತ ಕೂಲಾಗಿ, ಕಾಮಾಗಿ, ವೆರಿ ಫ್ರೆಂಡ್ಲಿ ಆಗಿ ಅಟೆಂಡ್ ಆಗಿದ್ದೀರಾ. ಐ ಥ್ಯಾಂಕ್ ಯು. ನಂಗೆ ಗೊತ್ತು ನೆಕ್ಸ್ಟ್ ನೀವೆಲ್ಲ ವೇಟ್ ಮಾಡ್ತಾ ಇದ್ದೀರಾ ನನ್ನ ಸಲುವಾಗಿ ಅಂತ, ಅದನ್ನು ಅಟೆಂಡ್ ಮಾಡ್ತೀನಿ. ಥ್ಯಾಂಕ್ ಯು. ಬಟ್ ಐ ರಿಕ್ವೆಸ್ಟ್, ತಮ್ಮ ಮುಖಾಂತರ ಅಪೀಲ್ ಮಾಡಿದರೆ ಅದು ಇಂಟು 100 ಗುಣ ಜಾಸ್ತಿ ಆಗುತ್ತೆ, ಜನರಿಗೆ ಮುಟ್ಟುತ್ತೆ. ಸೊ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ನಾವು ಅದನ್ನು ರಿಕ್ವೆಸ್ಟ್ ಮಾಡಿ ತಾವು ಅವೇರ್ನೆಸ್ಸನ್ನು ಇನ್ನು ಮುಂದೆ ತೊಗೊಂಡು ಹೋಗಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ವರ್ಗಕ್ಕೆ ನೀವು ತಿಳಿಸ್ಲಿಕ್ಕೆ ಕಾರಣೀಭೂತರಾಗ್ತೀರ ಅಂತ ಭಾವಿಸಿ, ನಾವು ಪ್ರತಿ ವರ್ಷ ನಮ್ಮ ಮೈಸೂರು ನಗರ ಮತ್ತು ಮೈಸೂರು ಜಿಲ್ಲೆಯಲ್ಲಿ ಅಪಘಾತದ ಅಂಕಿಅಂಶಗಳನ್ನ ಗಮನಿಸಿದಾಗ ನಮ್ಮ ನಗರದಲ್ಲಿ ಸುಮಾರು 950ರಿಂದ 1000 ಅಪರಾಧ ಪ್ರಕರಣಗಳು ಸಂಭವಿಸ್ತವೆ. ಅದರಲ್ಲಿ ತಮಗೆಲ್ಲ ಗೊತ್ತಿರಲಿ, 2 ವೀಲರ್ಸಿಗೆ ಸಂಬಂಧಪಟ್ಟಂಗೆ 75%, ಸುಮಾರು 800ರಿಂದ 850 ಪ್ರಕರಣಗಳ ದಾಖಲಾದರೆ 15% 4 ವೀಲರ್ಸು, ಯಾರು ವಾಹನವನ್ನು ಇಟ್ಕೊಂಡಿರ್ತಾರೆ, ಲಘು ವಾಹನಗಳು, ಅವು ಅದ್ರ ಬಗ್ಗೆ ಪ್ರಕರಣಗಳು ದಾಖಲಾಗ್ತದೆ. ಇನ್ನು ಉಳಿದ 10 ಭಾಗ ಪಬ್ಲಿಕ್ ಕ್ಯಾರಿಯರ್ ವೆಹಿಕಲ್ಗೆ ಸಂಬಂಧಪಟ್ಟಂತೆ ಅಪಘಾತಗಳು ಸಂಭವಿಸ್ತದೆ. ಅಲ್ಲಿಗೆ ನಿಮಗೆ ಅಂಕಿಅಂಶಗಳು ಗೊತ್ತಾಗ್ತದೆ. 10% ಮಾತ್ರ ಪಬ್ಲಿಕ್ ಕ್ಯಾರಿಯರ್ ಬಸ್ಗಳಲ್ಲಿ ಅಥವಾ ಲಾರಿಗಳಲ್ಲಿ ಈ ಥರ ಹೋದರೆ ಸಾವು ನೋವುಗಳ ಪ್ರಮಾಣ ತುಂಬ ಕಡಿಮೆ ಇದೆ. ಒಂದು 15% 4 ವೀಲ್ ಇದೆ. 75%, ರೆಸ್ಟ್ ಆಫ್ 75% ಭಾಳ ಅಲಾರ್ಮಿಂಗ್. ಈಗಾಗಲೇ ನಮ್ಮ ACP ಅವರು ಹೇಳಿದಂಗೆ, ವಿತೌಟ್ ಹೆಲ್ಮೆಟ್ ಅಂದರೆ ದ್ವಿಚಕ್ರದಲ್ಲಿ ಸಾವಾಗಿರ್ತಕ್ಕಂಥದ್ದು ಈ ಕಳೆದ ಸಾರಿ 25ನೇ ಸಾಲಿನಲ್ಲಿ 107 ಜನರು ಸತ್ತಿದ್ದಾರೆ. ಆದರೆ ವಿತೌಟ್ ಹೆಲ್ಮೆಟ್ ಸತ್ತಿರೋರು 54 ಜನ ಸತ್ತಿದ್ದಾರೆ. 737 ಜನ ಅದರಲ್ಲಿ ಇಂಜುರಿ ಆಗಿದೆ. ಸಣ್ಣದಿರ್ಬೋದು, ದೊಡ್ಡದಿರ್ಬೋದು, ಮೈನರ್ ಇರ್ಬೋದು, ಮೇಜರ್ ಇರ್ಬೋದು. ಇಂಜುರಿ ಆದರೆ ನಿಮ್ಗೆ ಗೊತ್ತಿರಲಿ, ಒಬ್ಬ ಡೆತ್ ಆದರೆ ಅವನ ಡಿಪೆಂಡೆಂಟ್ಸ್, ಫ್ಯಾಮಿಲಿ ಮೆಂಬರ್ಸ್ ಮಿನಿಮಮ್ 4ರಿಂದ 5 ಜನ ಇರ್ತಾರೆ. ಒಬ್ಬ ಡೆತ್ ಆದರೆ ಅಟ್ಲೀಸ್ಟ್ ಅವನ್ನ ಬರಿ ಮಾಡಿಬಿಡ್ತಾರೆ, ಮುಗಿದೋಗ್ತದೆ ಅವನ ಕೆಲಸ. ನಾವು ಡಾಕ್ಟ್ರುಗಳನ್ನ ಮಾತಾಡಿಸಿದ್ರೆ, ಒಂದು ಪೇಷಂಟ್ ತೊಗೊಂಡೋಗಿ ಹಾಸ್ಪಿಟಲ್ ಅಡ್ಮಿಟ್ ಮಾಡಿ ಅವ್ನಿಗೆ ಹೆಡ್ ಇಂಜುರಿ ಆದರೆ
ಬದುಕಿರೋರು ಸತ್ತಂಗೆ. ಯಾಕೆ ಅವ್ನು ಕಾಪಾಡ್ಕೋಬೇಕು, ಇಲ್ಲಿ ಬಿಡೋಂಗಿಲ್ಲ, ಕಟ್ಕೊಳಂಗಿಲ್ಲ. ಯಾವುದೋ ಮೊನ್ನೆ ಒಂದು ಪ್ರಕರಣ ನಮ್ಮ ವಿಪುರಮಲ್ಲಿ ಟ್ರಾಫಿಕಲ್ ಅಫೆನ್ಸ್ ರಿಪೋರ್ಟ್ ಆಗಿದೆ. ಆ ಹುಡುಗ ಒಂದು 19-20 ವರ್ಷದ ಪ್ರಾಯದ ಹುಡುಗ ಇರ್ಬೋದು. ನನಗೆ ಫೋನ್ ಮಾಡ್ತಾ ಇದ್ದಾರೆ, ಸರ್ ಇನ್ಶೂರೆನ್ಸ್ ಇಲ್ಲ ಸರ್, ಈಗಾಗಲೇ 20 ಲಕ್ಷ ಖರ್ಚು ಮಾಡಿಬಿಟ್ಟಿದ್ದೀವಿ, ನಿಮಾನ್ಸಿಗೆ ಶಿಫ್ಟ್ ಮಾಡಬೇಕು ಅಂತ. ನೋಡಿ, ಒಂದು ಸಣ್ಣ ಹೆಲ್ಮೆಟ್ ಕೊಂಡ್ಕೊಳ್ಳೋಕ್ಕಾಗಲಿ ಅಥವಾ ಇನ್ಶೂರೆನ್ಸ್ ಮಾಡಲಿಕ್ಕೆ ಒಂದು 1,000-1,500 ರೂಪಾಯಿ ಹಾಕಿ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳೋಆಗಲಿ, ಆ ಒಂದು ಜವಾಬ್ದಾರಿಗಳನ್ನ ತೆಗೆದುಕೊಳ್ಳಲ್ಲ. ಅದಾದಮೇಲೆ ಎಷ್ಟು ಪಶ್ಚಾತ್ತಾಪವನ್ನು ಪಡಬೇಕಾಗ್ತದೆ ಅಂತ. ಇದು ಮೈಸೂರು ನಗರದ್ದು. ಮೈಸೂರು ಜಿಲ್ಲೆಯಲ್ಲಿ ನಮ್ಮ ನಗರದ ಅಂಕಿಅಂಶಗಳನ್ನ ತಾವು ಗಮನಿಸಿದ್ರೆ, ಮೈಸೂರು ಜಿಲ್ಲೆಯಲ್ಲಿ ಸುಮಾರು 450ರಿಂದ 460 ಸಾವುಗಳಾಗ್ತದೆ. ಉಳಿದಂಗೆ ಅದರ 5 ಪಟ್ಟು ಅಪಘಾತಗಳಾಗ್ತದೆ. ಹಂಗೆ ರಾಜ್ಯವನ್ನು ಗಮನಿಸಿದ್ರೆ ಸುಮಾರು 9,300ರಿಂದ 350 ಜನರಿಗೆ ಸಾವುಗಳಾಗ್ತದೆ. ಸುಮಾರು 44ರಿಂದ 45 ಸಾವಿರ ಅಪಘಾತಗಳಾಗ್ತದೆ. ಇದು ಪ್ರತಿ ವರ್ಷದ ಅಂಕಿಅಂಶಗಳು. ಹಾಗೆ ನಾವು ದೇಶದನ್ನ ಅಂಕಿಅಂಶಗಳನ್ನು ನೋಡಿದರೆ 1,77,177 ಕಳೆದ ಸಾರಿ ಸಾವಾಗಿರ್ತಕ್ಕಂಥದ್ದು. ಅದ್ರ 5 ಟೈಮ್ಸು ಆಕ್ಸಿಡೆಂಟು. ಅಂದರೆ ಇಂಟು 4 ಹಾಕೊಂಡ್ಬಿಟ್ರೆ ನಿಮಗೆ ಗೊತ್ತಿರಲಿ ಇಷ್ಟು ಸಾವು ಅಲಾರ್ಮಿಂಗ್ ಟ್ರೆಂಡಲ್ಲಿ ಆಗ್ತಕ್ಕಂಥದ್ದು. ಸರಾಸರಿ 2 ಲಕ್ಷ ಸಾವು ದೇಶದಲ್ಲಿ ಆಗ್ತದೆ ಅಂದರೆ ಇಷ್ಟು ಮಟ್ಟದ ಪ್ರಮಾಣದ ಸಾವು ಬೇರೆ ಯಾವುದೇ ಕಾಯಿಲೆಗಳಿಂದ ಆಗಲಿಕ್ಕಿಲ್ಲ. ಅದರಿಂದ ನಮ್ಮ ಉದ್ದೇಶ ಇಷ್ಟೇ, ಈ ಕಳಕಳಿ. ಹೌದಪ್ಪ, ಎಲ್ಲರೂ ರೋಡ್ ಸೇಫ್ಟಿಯನ್ನು ಆಚರಣೆ ಮಾಡೋದು ವೀಕ್ ಇತ್ತು, ಈಗ ಮಂತ್ ಮಾಡ್ತೇವೆ ಅಂತ. ಈಗ ಪ್ರತಿನಿತ್ಯ ಮಾಡೋವಂಥದ್ದು ಅನಿವಾರ್ಯತೆ ಇದೆ. ಯಾಕಂದರೆ ಮಕ್ಕಳಿಗೆ ಗೊತ್ತಿಲ್ಲ, ಸ್ಪೀಡ್ ಥ್ರಿಲ್ಸ್ ಬಟ್ ಕಿಲ್ಸ್ ಅಂತ. ಮಕ್ಕಳಿಗೆ ವೆಹಿಕಲ್ ಸಿಕ್ಕಿದ್ರೆ ಆ ಎಕ್ಸ್ಲೀಟರ್ ಇರೋದೇ ಎಳಿಲಿಕ್ಕೆ ಅಂತೇಳಿ ಹೊತ್ಕೊಂಡು ಹೋಗ್ತಾರೆ. 4 ವೀಲರ್ಸ್ ಇದ್ದರೆ ರೈಸ್. ಈಗ ಒಂದು ಸ್ಪಾಟ್ ವಿಸಿಟ್ ಮಾಡಿ ಬಂದೆ ಹೆಬ್ಬಾಳಲ್ಲಿ. ಆ ಕಲ್ಲು ಇದ್ರದ್ದು ನಮ್ಮ ಫುಟ್ಪಾತ್ ಪೆಡಸ್ಟ್ರಿಯನ್ಗೆ ಹತ್ತಲಿಕ್ಕೆ ನಾವೇ ಲೆಗ್ಗನ್ನು 1 ಅಡಿಗಿಂತ ಮೇಲೆ ರೈಸ್ ಮಾಡಬೇಕು. ಬಟ್ ಮೋಟ್ರ್ ಸೈಕಲ್ ಅದ್ರ ಮೇಲೆ ಹತ್ಕೊಂಡು ಎಲ್ಲೋ ಓಡ್ಕೊಂಡು ಸತ್ತಿದೆ. ಅಷ್ಟು ವೇಗದ ಸ್ಪೀಡು. ಆ ಸ್ಪೀಡ್ಗಳು ಹೆಂಗೆ ಸಾಯಿಸ್ತದೆ ಅಂತ. ಹಾಗೆ ಹೆಲ್ಮೆಟ್ ಇಲ್ಲದೆ ಸಾವಾಗಂಥದ್ದಕ್ಕೆ ನಾವು ಗಮನಿಸಿದ್ರೆ ಹೆಚ್ಚಿನ ಸಾವು ನಮ್ಮ ಮೈಸೂರು ನಗರದಲ್ಲಿ. ಅವ್ರಿಗೆ ಬೇಕಾದಂಗೆ ಮೀಡಿಯನ್ಗಳನ್ನ ಕಟ್ ಮಾಡ್ಕೊಂಡಿದ್ದಾರೆ, ಬಂದು ನುಗ್ತಾರೆ, ಎಡ ಬಲ 2 ಕಡೆ ನೋಡೋದಿಲ್ಲ, ವೆಹಿಕಲ್ಗಳು ಬಂದು ಹೊಡ್ಕೊಳ್ಳೋದು ಅಥವಾ ಇನ್ನೊಂದು ವೆಹಿಕಲ್ ಹಿಟ್ ಮಾಡೋದು ಸಾವಾಗ್ತಾ ಇದೆ. ಅದ್ರ ಬಗ್ಗೆ ತಮ್ಮ ಮುಖಾಂತರ ನಾವು ಅಪೀಲ್ ಮಾಡೋದು ಸಾರ್ವಜನಿಕ ಬಂಧುಗಳಲ್ಲಿ ಏನಪ್ಪ ಅಂತ ಹೇಳಿದರೆ, ತಾವೆಲ್ಲ ಜವಾಬ್ದಾರಿ ಇರ್ತಕ್ಕಂಥವ್ರು, ತಾವು ಇದ್ರ ಬಗ್ಗೆ ಬೆಳಕನ್ನು ಚೆಲ್ತೀರಾ ಅಂತ. ಈಗಾಗಲೇ ನಮ್ಮ ACP ಹೇಳಿದರು, ಪ್ರೆಸ್ ಅಂತ ಹಾಕೊಳ್ತೀರಾ ಅಂತ. ಅದನ್ನು ಪ್ರಿವಿಲೇಜ್ ಅಂತನೋ ಅಥವಾ ಪೊಲೀಸ್ ಕೇಳದೇ ಇರಲಿ ಅಂತನೋ, ಅದೇ ನಿಮ್ಮ ಒಂದು ಸಂಘರ್ಷ ಅದಿರ್ತದೆ ಒಂದು ಕಡೆ. ಬಟ್ ನಿಮ್ಮ ಬದುಕು, ನಿಮ್ಮ ಜೀವನನೂ ಭಾಳ ಅತ್ಯಮೂಲ್ಯ ಅಂತ ನಾನು ಭಾವಿಸ್ತೇನೆ. ಇದಕ್ಕೆ ಯಾರು ನಮ್ಮ NGO ಅವರು ಒಂದು ಸಹಕಾರವನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ನಾವು ಬಳಕೆ ಮಾಡಿಕೊಂಡು ತಮ್ಮೆಲ್ಲರಿಗೂ ಈ ಒಂದು ವಿತರಣೆ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀವಿ. ಬಟ್ ಇನ್ನೊಂದು ಬ್ಯಾಡ್ ಟ್ರೆಂಡ್ ಏನಪ್ಪ ಅಂತ ಹೇಳಿದ್ರೆ, ದೇಶದಲ್ಲಿ ನಮ್ಮದು ಆಕ್ಸಿಡೆಂಟ್ ಸ್ಥಾನಮಾನ ನೋಡಿದರೆ, ಮೊನ್ನೆ ಒಬ್ಬರು ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರು ಬಂದು ಅದನ್ನು ಎಕ್ಸ್ಪ್ರೆಸ್ ಮಾಡ್ತಾಯಿದ್ರು. ಮೇಡಮ್ ಅವ್ರ ಹತ್ರ ಮಾತಾಡ್ತಾ ಹೇಳ್ತಾಯಿದ್ರು, ನಮ್ಮ ರಾಜ್ಯ ದೇಶದಲ್ಲಿ 5ನೇ ಸ್ಥಾನ ಇದೆ ಅಂತ. ತಮಿಳುನಾಡು ನಂಬರ್ 1ನೇ ಸ್ಥಾನದಲ್ಲಿದೆ, ಮಹಾರಾಷ್ಟ್ರ 2ನೇ ಸ್ಥಾನದಲ್ಲಿದೆ, ಕೇರಳ 3ನೇ ಸ್ಥಾನದಲ್ಲಿದೆ, ಉತ್ತರ ಪ್ರದೇಶ 4, ನಮ್ಮದು 5ನೇ ಸ್ಥಾನ. 5ನೇ ಸ್ಥಾನದಲ್ಲಿ ನಮ್ಮ ಸಾವಿನ ಸಂಖ್ಯೆ ಆ ಮಟ್ಟದಲ್ಲಿ ದ್ವಿಗುಣಗೊಳ್ತಾ ಇದೆ ಅಂತ ಹೇಳಿದರೆ, ಹೌಸ್ ಹೋಲ್ಡ್ ನಿಮಗೆ ಗೊತ್ತಿರಲಿ, ನಮ್ಮ ಈಗ 8 ಕೋಟಿ 7.5ರಿಂದ 8 ಕೋಟಿ ಜನ ಇದ್ದೇವೆ ಅಂತ ಹೇಳಿದರೆ, ಹೌಸ್ ಹೋಲ್ಡ್ಸ್ 1.25 ಕೋಟಿಯಿಂದ 2 ಕೋಟಿ ಅಷ್ಟೇ ಇರ್ತದೆ. ಆದರೆ ವೆಹಿಕಲ್ದು ಪಾಪ್ಯುಲೇಷನ್ ನೋಡಿದರೆ ಇಲ್ಲೇ ಹೊಂದಿರತಕ್ಕಂಥದ್ದು ಸುಮಾರು 10.5 ಲಕ್ಷ ಇದೆ ಬಂದು ಹೋಗ್ತಕ್ಕಂಥದ್ದು. ಹಾಗೆ ದೇಶದ ಲೆಕ್ಕ ಮಾಡಿದರೆ ಸುಮಾರು 37ರಿಂದ 40 ಕೋಟಿ ಹೌಸ್ ಹೋಲ್ಡ್ಸ್ ಇದೆ, 140 ಕೋಟಿ ಜನ ಇದ್ದಾರೆ. ಹಾಗೆ ವೆಹಿಕಲ್ಲು ಎಷ್ಟಿರ್ಬೋದು ಯೋಚನೆ ಮಾಡಿ. ಅಂದರೆ 4 ಪಟ್ಟು ವೆಹಿಕಲ್ ಇರ್ತದೆ, ಜನಸಂಖ್ಯೆಗೆ ಹತ್ತತ್ರ ಅದಕ್ಕಿಂತ ಅದು ಹೆಚ್ಚಿಗೆ ಇರ್ತಾರೆ. ಅದರಿಂದ ಎಲ್ಲರೂ ವೆಹಿಕಲ್ನ ಡಿಪೆಂಡ್ ಆಗಿದ್ದೀವಿ. ಡಿಪೆಂಡ್ ಆಗೋದ್ರ ಜೊತೆಗೆ ನಾವು ನಮ್ಮ ಜೀವನವನ್ನು, ಯಾಕಂದರೆ ಕೊನೆಗೆ ನಿಮಗೆಲ್ಲ ಗೊತ್ತಿರಲಿ, ವ್ಯಕ್ತಿಯ ಬದುಕು ಭಾಳ ಅತ್ಯಮೂಲ್ಯ, ಅವನ ಜೀವನ ಭಾಳ ಅತ್ಯಮೂಲ್ಯ. ಸೊ ಅದನ್ನು ರಕ್ಷಣೆ ಮಾಡ್ಕೊಳ್ಬೇಕಂತ ಹೇಳಿದರೆ ನಾವು ವೇಗದಲ್ಲಿ, ನಾವು ರಸ್ತೆಗೆ ಬಿದ್ದುಕೊಳ್ಳೋ ವೇಗದಲ್ಲಿ ಹೋಗುವಂಥದ್ದು ಅಷ್ಟೇ ನಮ್ಮ ಉದ್ದೇಶ ಆಗಿರಬಾರ್ದು. ಸುರಕ್ಷಿತವಾಗಿ ಹೋಗಬೇಕು, ಸುರಕ್ಷಿತವಾಗಿ ಮತ್ತೆ ನಮ್ಮ ಮನೆಯನ್ನು ಸೇರಬೇಕು ಅಂತಕ್ಕಂಥ ಒಂದು ಧ್ಯೇಯವಾದ ಜೊತೆಗೆ ಸೊ ಇವತ್ತೆಲ್ಲ ನಿಮ್ಮನ್ನೆಲ್ಲ ಸೇರಿಸ್ಕೊಂಡು ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿಕೊಡ್ಲಿಕ್ಕೆ ನಮ್ಮ ಮೇಡಮ್ ಅವ್ರನ್ನ ಮನವಿ ಮಾಡಿಕೊಂಡು, ಅವರು ಇವತ್ತು ಬೇರೆ ಬೇರೆ ಒಂದು ಕೆಲಸದ ಕಾರ್ಯಭಾರಗಳು ಇತ್ತು, ಬ್ಯುಸಿ ಇದ್ವು. ಆದ್ರೂ ಇದು ಪೋಸ್ಟ್ಪೋನ್ ಮಾಡೋದು ಬೇಡ ಅಂತೇಳಿ ಈ ಕಡೆ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀವಿ. ತಾವೆಲ್ಲ ಈ ಕಾರ್ಯಕ್ರಮದಲ್ಲಿ ಬಂದಿದ್ದೀರಾ,
ತಮ್ಮೆಲ್ಲರಿಗೂ ನಾನು ಹೃತ್ಪೂರ್ವಕವಾಗಿ ವಂದನೆಗಳನ್ನ ತಿಳಿಸ್ತಾ, ಹಾಗೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ನಾನು ಹೃದಯಪೂರ್ವಕ ವಂದನೆಗಳನ್ನ ತಿಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.